ಇಲ್ಲಿ ಒಂದು ಸತ್ಯ ತಿಳ್ಕೊಂಡೆ. ಅವ್ರು ಹೇಳ್ತಾ ಇದಾರೆ, ನಾನು ಒಂದು ಆಶ್ರಮ ಮಾಡಿದ್ದೀನಿ, ಯಾಕಂದ್ರೆ ಹೆಚ್ಚು ಕಡಿಮೆ 50,000 ಇಟ್ಟಿಗೆ, ಸಿಮೆಂಟು, ಕಬ್ಬಣ, ಪ್ರತಿಯೊಂದು ದರ್ಶನ ಅವ್ರು ಕೊಟ್ರು. ತಾನು ಒಳಗಡೆ ಇದ್ರೂ ಕೂಡ ಈ ಕೆಲಸ ಮಾಡಿಸಿದೆ ಅಂತ ಹೇಳುವಾಗ ನಮ್ಗೆ ಎಷ್ಟು ಮನ್ಸಿಗೆ ತುಂಬಾ ನೋವಾಗತ್ತೆ ಪಾಪ. ಅದೇನೋ ನಾನು ಹೇಗೆ ಹೇಳ್ಬೋದು, ಯಾವ ರೀತಿ ಮಾತಾಡೋದು ಆತನ ಬಗ್ಗೆ. ಇಷ್ಟು ಒಳ್ಳೆ ಮನಸ್ಸಿರುವಂತ ಒಬ್ಬ ಮನುಷ್ಯನಿಗೆ ಈ ತರ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಈ ಗಳಿಗೆವರೆಗೂ ನನಗೆ ತುಂಬಾನೇ ನೋವಾಗತ್ತೆ, ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ ನಿಜವಾಗ್ಲು. ನಾನು ನೋಡಿ ಇವ್ರೆ, ಎಲ್ಲಾರ್ಗು ನಾನು ಏನ್ ಕೇಳ್ಕೊತಾ ಇದ್ದೆ ಈ ಸಮಯದಲ್ಲಿ ಕೂಡ, ಮೊನ್ನೆನೋ ನಾನು ಮಾತಾಡಿದಾಗ ನೋಡಿ, ಒಂದು ಯಶಸ್ಸು ಬರ್ಬೋದು, ಒಂದು ಸೋಲು ಬರ್ಬೋದು, ಈ ಎರಡನ್ನೂ ನಾವು ತಗೊಳ್ಬಾರ್ದು ಜೀವನದಲ್ಲಿ. ಏನು ಇಲ್ಲ ಅಂತ ತಿಳ್ಕೊಂಡು ನಾವು ನಡ್ಕೊಂಡು ಹೋದ್ರೆ ಯಶಸ್ಸು ನಿಮ್ಗೆ ತೊಂದರೆ ಕೊಡಲ್ಲ, ಸೋಲು ನಿಮ್ಗೆ ತೊಂದರೆ ಕೊಡಲ್ಲ. ಅಯ್ಯೋ ಯಶಸ್ಸೇ ನಂದು ಅಂತ ಹೇಳಿದ್ರೆ ಅದು ಭಾರಿ ಆಘಾತ ಕೊಡುತ್ತೆ. ಅಯ್ಯೋ ನಾನು ಸೋತೆ ಹೋಗ್ಬಿಟ್ಟು ನನಗಿನ್ ಜೀವನ ಇಲ್ಲ ಅಂದ್ರೆ ಅದು ಭಾರಿ ತೊಂದರೆ ಕೊಟ್ಬಿಡುತ್ತೆ.